ಹರೇ ರಾಮ. ನನ್ನ ಅದಕ್ಕೂ ಪಂಚಮಂತ ನನಗೆ ಸಿಗುತ್ತೆ. ಈ ವ್ಯಾಪಾರಿಗಳ ಕಥೆ. ವ್ಯಾಪಾರಿಗಳು ಹೇಳಿದರೆ ಅವಕ್ಕೆ ಲಾಭ ಆಗುತ್ತೆ ಗೊತ್ತೇ ಇಲ್ಲ. ಹಾಗೆ ಲಾಭ ಪಡೆಯಬೇಕಾಗಿ ಬೇರೆ ಬೇರೆ ಪ್ಲಾನ್ಗಳು ಮಾಡಿಕೊಂಡಿರ್ತೇವೆ. ಹಾಗೆ ನಮ್ಮ ಮೋಸ ಮಾಡಿ ಅವಕ್ಕೆ ವ್ಯಾಪಾರ ಹೇಳಿದರೆ ಇದ್ದರಿಂದ ಯಾಕೆಂದರೆ ರೇಟ್ ಹಾಕಿಕೊಂಡು ನಮ್ಮ ಅಟ್ರಾಕ್ಷನ್ ಮಾಡುವಂಥದ್ದು, ನಮ್ಮ ಆಕರ್ಷಣೆ ಮಾಡುವಂಥದ್ದು. ಹಾಗೆ ಮಾಡಿ ನಮ್ಮ ಒಳಕ್ಕೆ ನಾವು ಇನ್ನೊಬ್ಬನಲ್ಲಿ ಹಿಂಗೆ ಹೋಗೋದು. ಹಾಗೆ ಇಷ್ಟಪಟ್ಟು ಅದಕ್ಕೆ ಎಂತ ಮಾಡ್ತಾ ಬಿಡಿದರೆ ಒಂದಕ್ಕೊಂದು ಫ್ರೀ ಹೇಳಿಕೊಡ್ತಾರೆ. ಒಂದಕ್ಕೊಂದು ಫ್ರೀ ಹೇಳಿಕೊಡುವಾಗ ಫ್ರೀ ಸಿಗುತ್ತಾನೆ ಹೇಳಿ ನಮಗೆ ಭಾರಿ ಖುಷಿ ಆಗುತ್ತೆ. ಆದರೆ ಅಲ್ಲಿ ನಾವು ಮೋಸ ಹೋಗ್ತಾ ಹೋದರೆ ನಮಗೆ ಎಷ್ಟು ಮಾಡಿದರೂ ಗೊತ್ತೇ ಆಗುತ್ತಿಲ್ಲ. ಅಂಥದ್ದು ಹೇಳಿದರೆ ಒಂದಕ್ಕೊಂದು ಫ್ರೀ ಹೇಳಿಕೊಡುವಾಗ ಎರಡನ್ನೂ ಸೇರಿಸಿ ರೇಟ್ ಹಾಕಿರ್ತವೆ. ಆದರೆ ನಾವು ಬಳಸಿದೆ ಅಂತ ಹೇಳಿದರೆ ಒಂದು ಹೋಗಿ ಇನ್ನೊಂದು ಫ್ರೀಯಾಗಿಯೇ ಸಿಕ್ಕುತ್ತವೆ. ಫ್ರೀಯಾಗಿ ಸಿಕ್ಕುವುದಲ್ಲ ನೋಡಲಾದರೆ ಅದು ಇನ್ನೊಂದು ರೇಟ್ ಹಾಕೊಂಡೇ ಇರ್ತದೆ. ಅದಕ್ಕೆ ಎರಡನ್ನೂ ಸೇರಿಸಿ ರೇಟ್ ಹಾಕೊಂಡೇ ಹೋದರೆ ಫ್ರೀ ಹೇಳಿಬಿಡೋದು ನಮ್ಮ ಅಟ್ರಾಕ್ಷನ್ ಮಾಡುವ ಹಾಗೆ ಆ ಲೆಕ್ಕೆಯಲ್ಲಿ. ಅದು ನಮಗೆ ಎಷ್ಟಾದರೂ ಗೊತ್ತೇ ಆಗ್ತಿಲ್ಲ. ಒಂದಾದರೂ ಪ್ರಯೋಜನ ಅಂತಿಲ್ಲ ಅಂತ ಕೇಳಿದರೆ ನಮಗೆ ಆ ಸಾಮಾನು ಅಗತ್ಯವಾಗಿ ಮನೆಗೆ ಬೇಕಾಗಿರುತ್ತು. ಅಷ್ಟೊತ್ತಿಗೆ ನಾವು ತೆಗೆಯದ್ದೇ ಬೇರೆ ವಿಧಿ ಇಲ್ಲ, ಅಗತ್ಯವಾಗಿ ತೆಗೆಯಲೇಬೇಕಾಗುತ್ತೆ. ಅಥವಾ ನಾವಂತರ ಹಾಗೆ ಹೇಳುತ್ತಿದ್ದೇ ಇದು ಎರಡು ಬೇಡ ನನಗೆ ಒಂದು ತಕ್ಕೊಂಡು ಹೇಳ್ತಾರೆ ಎಲ್ಲ ತೆಕ್ಕೊಂಡೋಗಿ ಅಂತಾದರೂ ಒಂದು ಅದಕ್ಕೆ ಅದು ಉಪಯೋಗ ಆಗ್ತದೆ, ನಿಮಗೆ ಯಾವುದಾದ್ರೂ ಉಪಯೋಗಕ್ಕೆ ಬೀಳ್ತದೆ ಹೇಳಿ ನಮ್ಮ ಮನಸ್ಸಿನ ಹಾಗೆ ಬದಲಿಸಿ ಅವರ ಅಟ್ರಾಕ್ಷನ್ ಮಾಡಿ ನಾವು ತೆಕ್ಕೊಂಡು ಹಾಗೆ ಮಾಡ್ತಾ ಹೋದರೆ ಅಷ್ಟಕ್ಕೆ ನನಗೆ ತೆಕ್ಕೊಳ್ಳೋದೇ ಗೊತ್ತೇ ಇಲ್ಲ. ಅಪ್ಪು ಯಾವಾಗಾದ್ರೂ ಉಪಯೋಗಕ್ಕೆ ಬೀಳುತ್ತೇವೆ. ಹಾಗೆ ತುಂಬ ಸಾಮಾನುಗಳನ್ನು ನಾವು ಹಾಗೆ ತಗೊಂಡು ಮಾಡ್ತೇವೆ. ನಾವು ಇನ್ನೊಬ್ಬರ ಅಂಗಡಿಗೆ ಹೋಗಿದ್ದ ಹಾಗೆ ನಮ್ಮ ಸೆಳೆತ್ತವು ಸುಮಾರು ಐಟಮ್ಗಳ ತಗೊಂಡು ಹಾಗೆ ಬೇಕಾದ್ರೆ ಮತ್ತು ಲಾಸ್ಟಿಂಗೆ ಅದರ ಪೈಸೆ ಡಿಸ್ಕೌಂಟು ಬಿಟ್ಟು ಅಷ್ಟಕ್ಕೆ ನಮಗೆ ಮತ್ತು ಖುಷಿ ಆಯಿತು. ಒಂದು ಫ್ರೀಯೂ ಸಿಕ್ಕಿತ್ತು. ಹಾಗೆ ತಗೊಂಡಂಥ ಐಟಮ್ಗಳ ಡಿಸ್ಕೌಂಟು ಬಿಟ್ಟು ಹೇಳುವಂತಹ ಆ ಖುಷಿಯದ್ದೇ ನಮಗೆ ಇರ್ತು. ಮತ್ತು ಪುನಃ ಅವರ ಅಂಗಡಿಗೆ ಬರಲಿ ಹೇಳಿ ನಾವು ಮತ್ತೆ ಪುನಃ ಅಲ್ಲಿಗೆ ಹೋಗಿಕೊಂಡು ಇರ್ತು. ಹಾಗೆ ಈ ರೀತಿಯಲ್ಲಿ ಐಟಮ್ಗಳು ಲಾಕಿರ್ತು, ಫ್ರೀಗೂ ಸಿಕ್ಕುತ್ತು ಹೇಳಿ ನಮಗೆ ಎರಡು ಮೂರು ಲಾಭ ಹೊತ್ತು ನಾವು ಉಳಿಸಿಕೊಂಡಿರ್ಬೋದು. ಆದರೆ ಲಾಭ ಅಂತ ಇರುತ್ತಿಲ್ಲ. ವಿಶೇಷವಾಗಿ ನೋಡಲಿ ಹೋದರೆ ನನಗದು ತಪ್ಪದು ಪೂರ ಅದರ ಪೈಸೆ ಲೆಕ್ಕಾಚಾರ ನನಗೆ ಒಂದು ಹಾಕಿಪ್ಪಗಳೇ ತಪ್ಪದು. ಅಷ್ಟರವರೆಗೆ ಅದು ಗೊತ್ತಾಗುತ್ತಿಲ್ಲ. ಹೀಗೆ ಈ ರೀತಿಯಲ್ಲಿ ಒಂದಕ್ಕೊಂದು ಫ್ರೀ ಇಡೀ ಪಾತ್ರ ಸಾಮಾನು ಬೇಕು ಅಥವಾ ವಸ್ತ್ರಗಳು ಬೇಕು. ಸಣ್ಣ ವಸ್ತ್ರ ಒಂದಕ್ಕೊಂದು ಫ್ರೀ, ಒಂದಕ್ಕೊಂದು ಉಚಿತ ಹೇಳಿ ಮತ್ತು ಪೇಪರ್ಲಿಯೂ ಗೊತ್ತು, ಅಂಗಡಿಗಳಲ್ಲಿಯೂ ಇತ್ತು. ನಮ್ಮ ಇದು ಮಾಡಲೇಬೇಕಾಗಿ ನಮಗೆ ಖುಷಿ ಕೊಡಲೇಬೇಕಾಗಿ. ಆದರೆ ಅದು ಅಷ್ಟೊಂದು ವಸ್ತ್ರಗಳೆಲ್ಲ ಫ್ರೀಯಾಗಿ ಕೊಟ್ಟುವುದೇ ಅಷ್ಟು ಪ್ರಯೋಜನ